ನ್ಯೂಸ್ ಫಸ್ಟ್ ಮೈಸೂರು ಟಾಪ್ 10 ಸುದ್ದಿಗಳಿಗೆ ಸ್ವಾಗತ. ಇವತ್ತಿನ ವಿಶೇಷ ಸುದ್ದಿಗಳತ್ತ ಗಮನ ಹರಿಸೋಣ. ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ರಾಜ್ಯಾದ್ಯಂತ ನಾಳೆ ತೆರೆ ಕಾಣಲಿದ್ದು, ಮೈಸೂರಿನ ಲಲಿತಾ ಮಹಲ್ ನಗರದಲ್ಲಿರುವಂತಹ ತೂಗುದೀಪ ಶ್ರೀನಿವಾಸ್ ವೃತ್ತದಲ್ಲಿ ದರ್ಶನ್ ತೂಗುದೀಪ ಶ್ರೀನಿವಾಸ್ ಅವರ ಅಭಿಮಾನಿಗಳು ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿದರು. ದರ್ಶನ್ ಅವರ ಬೃಹದಾಕಾರದ ಕಟೌಟ್ ಮುಂದೆ ನಾಡ ಅಧಿದೇವತೆ ಚಾಮುಂಡಿ ತಾಯಿಯ ಫೋಟೋವನ್ನು ಇರಿಸಿ ಪೂಜೆಯನ್ನು ಸಲ್ಲಿಸಿ ಈಡುಗಾಯಿಯನ್ನು ಒಡೆಯುವ ಮೂಲಕ ಚಿತ್ರ ಶತದಿನವನ್ನ ಪೂರೈಸಲಿ ಅಂತೇಳಿ ಶುಭ ಹಾರೈಸಿದ್ರು. ಈ ಸಂದರ್ಭದಲ್ಲಿ ದರ್ಶನ್ ಅಭಿಮಾನಿಗಳಾದಂತಹ ಹರೀಶ್ ನಾಯ್ಡು, ಬನ್ನೂರಿನ ಮಹೇಂದ್ರ ಸಿಂಗ್ ಕಾಳಪ್ಪ ಸೇರಿದಂತೆ ಹಲವರಿದ್ದರು. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನಲ್ಲಿ ಸಿಕ್ಕಿದ್ದಂತಹ 4 ಹುಲಿ ಮರಿಗಳು ಸಾವನ್ನಪ್ಪಿವೆ. ತಾಯಿಯಿಂದ ಬೇರ್ಪಟ್ಟಿದಂತಹ ಹುಲಿ ಮರಿಗಳನ್ನ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಅರಣ್ಯಾಧಿಕಾರಿಗಳು ವಿಫಲರಾಗಿದ್ದಾರೆ. ಸೆರೆ ಸಿಕ್ಕಂತಹ 4 ಹುಲಿ ಮರಿಗಳನ್ನ ಅರಣ್ಯಾಧಿಕಾರಿಗಳು ತೆಗೆದುಕೊಂಡು ಹೋಗಿದ್ರು. ಆದರೆ ಅವು ತಾಯಿಯಿಂದ ಬೇರ್ಪಟ್ಟ ಕಾರಣಕ್ಕೆ ಸದ್ಯ ಮೃತಪಟ್ಟಿವೆ. ಚಾಮುಂಡಿ ಬೆಟ್ಟದಲ್ಲಿ ನೀತಿ ಸಂಹಿತೆಯನ್ನ ಜಾರಿಗೊಳಿಸಬೇಕು ಮತ್ತೆ ಶುಲ್ಕವನ್ನ ಹೆಚ್ಚಳ ಮಾಡಿರುವುದನ್ನು ಖಂಡಿಸಿ ಮೈಸೂರಿನ ಕರ್ನಾಟಕ ಸೇನಾಪಡೆ ಕಾರ್ಯಕರ್ತರು ಮೈಸೂರಿನಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ರು. ಮೈಸೂರಿನ ಹಳೆ ಜಿಲ್ಲಾಧಿಕಾರಿ ಕಚೇರಿ ಬಳಿ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಯನ್ನು ಕೂಗಿದಂತಹ ಪ್ರತಿಭಟನಾ ನಿರತರು ಚಾಮುಂಡಿ ಬೆಟ್ಟದಲ್ಲಿ ಏಕಾಏಕಿ ಶುಲ್ಕವನ್ನು ಹೆಚ್ಚಳ ಮಾಡಿದ್ದಾರೆ. ಅದು ಸರಿಯಾದ ಕ್ರಮ ಅಲ್ಲ, ಇದರಿಂದಾಗಿ ಭಕ್ತರಿಗೆ ತೊಂದರೆ ಉಂಟಾಗುತ್ತೆ ಅಂತ ಹೇಳಿ ಅವರು ಆಗ್ರಹ ವ್ಯಕ್ತಪಡಿಸಿದರು. ಮೈಸೂರಿನ ಕಾಡಾ ಕಚೇರಿ ಬಳಿ ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ರಾಜ್ಯ ಸರ್ಕಾರದ ವೈಫಲ್ಯವನ್ನು ಖಂಡಿಸಿ ಧಿಕ್ಕಾರದ ಘೋಷಣೆಯನ್ನು ಕೂಗಿದ್ರು. ರಾಜ್ಯ ಸರ್ಕಾರ ಪ್ರತಿ ಹಂತದಲ್ಲೂ ಕೂಡ ಜನರಿಗೆ ಮೋಸವನ್ನ ಮಾಡ್ತಿದೆ ಅಂತೇಳಿ ಬಿಜೆಪಿಯ ಹಲವು ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರುಗಳು ಮತ್ತು ಮಾಜಿ ಸಚಿವರುಗಳು ಉಪಸ್ಥಿತರಿದ್ದರು. ಡೆವಿಲ್ ಸಿನಿಮಾ ರಾಜ್ಯಾದ್ಯಂತ ನಾಳೆ ತೆರೆ ಕಾಣ್ತಿದ್ದು, ಅವರ ಅಭಿಮಾನಿಗಳು ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಜಾಥಾ ನಡೆಸಿದ್ರು. ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಗಾಂಧಿ ವೃತ್ತದವರೆಗೆ ಮೆರವಣಿಗೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಜಾನಪದ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದ್ರು. ಈ ಸಂದರ್ಭದಲ್ಲಿ ದರ್ಶನ್ ಅಭಿಮಾನಿಗಳು ನೃತ್ಯವನ್ನ ಮಾಡಿ ಮನರಂಜನೆಯನ್ನ ನೀಡಿದ್ರು. ಶನಿವಾರ ಮೈಸೂರಿನಲ್ಲಿ ಹನುಮ ಹಬ್ಬ ನಡೆಯಲಿದ್ದು, ಇದಕ್ಕಾಗಿ ಪೋಸ್ಟರ್ ಅನ್ನ ಮೈಸೂರಿನ ಗಣಪತಿ ಸಚ್ಚಿದಾನಂದ ಶ್ರೀಗಳು ಅನಾವರಣ ಮಾಡಿದ್ರು. ಮೈಸೂರಿನ ಗೌರಿಶಂಕರ ನಗರದಲ್ಲಿರುವಂತಹ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಹನುಮ ಹಬ್ಬದ ಪೋಸ್ಟರ್ ಅನ್ನ ಅನಾವರಣ ಮಾಡುವ ಮೂಲಕ ಈ ಬಾರಿಯ ಹನುಮ ಹಬ್ಬ ಯಶಸ್ವಿಯಾಗಲಿ ಅಂತೇಳಿ ಶುಭ ಹಾರೈಸಿದ್ರು. ಮಗ ಉದ್ಘಾಟಿಸಿದಂತಹ ಯುನಿಟಿ ಮಾಲ್ಗೆ ಈಗ ತಾಯಿಯೇ ವಿಘ್ನವನ್ನ ಹಾಕಿದ್ದಾರೆ. ಈ ಜಾಗ ನಮಗೆ ಸೇರಿದ್ದು, ಹಾಗಾಗಿ ಯುನಿಟಿ ಮಾಲ್ ತೆರೆಯಬಾರದು ಅಂತೇಳಿ ರಾಣಿ ಪ್ರಮೋದ್ ದೇವಿ ಒಡೆಯರ್ ಅವರು ಸದ್ಯ ನ್ಯಾಯಾಲಯದಲ್ಲಿ ದಾವೆಯನ್ನ ಹೂಡಿದ್ದಾರೆ. ಈ ಒಂದು ಯುನಿಟಿ ಮಾಲ್ಗೆ ಸಂಸದರಾದ ಹಾಗೂ ಪ್ರಮೋದದೇವಿ ಒಡೆಯರ್ ಪುತ್ರರಾದಂತಹ ಯದುವೀರ್ ಕೃಷ್ಣಂತ ಚಾಮರಾಜ್ ಒಡೆಯರ್ ಅವರು ಚಾಲನೆ ನೀಡಿದರು. ಸದ್ಯ ಈಗ ಕೋರ್ಟ್ ಮೆಟ್ಟಿಲಿರುವ ಕಾರಣಕ್ಕಾಗಿ ಏನಾಗಲಿದೆ ಎಂಬುದು ಕುತೂಹಲ ಘಟ್ಟವನ್ನು ತಲುಪಿದೆ. ಹಣದ ಆಸೆಗೆ ಫೈನಾನ್ಸಿಯರ್ ಕಿಡ್ನಾಪ್ ಮಾಡಿದ ಪ್ರಕರಣ ಸುಖಾಂತ್ಯವನ್ನ ಕಂಡಿದೆ. ಕಿಡ್ನಾಪ್ ಆದ ಕೇವಲ 4 ಗಂಟೆಗಳಲ್ಲೇ ಮೈಸೂರು ನಗರ ಪೊಲೀಸರು ಆರೋಪಿಗಳ ಎಡೆಮುರಿ ಕಟ್ಟಿದ್ದಾರೆ. ಫೈನಾನ್ಸಿಯರ್ ಲೋಕೇಶ್ ಅವರನ್ನ 5 ಕೋಟಿ ಹಣವನ್ನ ನೀಡುವಂತೆ ಆರೋಪಿಗಳು ಕಿಡ್ನಾಪ್ ಮಾಡಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಆರೋಪಿಗಳ ಲೊಕೇಶನ್ ಅನ್ನ ಪತ್ತೆ ಹಚ್ಚಿ ಎಡೆಮುರಿ ಕಟ್ಟಿದ್ದಾರೆ. ಸದ್ಯ ಬಂಧಿತ ಆರೋಪಿಗಳಲ್ಲಿ 3 ಮೈಸೂರಿನವರು ಹಾಗೂ 2 ಶ್ರೀರಂಗಪಟ್ಟಣದವರು ಅಂತೇಳಿ ಮೈಸೂರು ನಗರ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ಅವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅವರನ್ನ ಪೊಲೀಸ್ ಕಸ್ಟಡಿಗೆ ನೀಡುವಂತೆ ನ್ಯಾಯಾಲಯ ಆದೇಶ ನೀಡಿದೆ. ಮೈಸೂರು ಲೋಕಾಯುಕ್ತ ಪೊಲೀಸರು ಈ ಸಂಬಂಧ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು. ಸದ್ಯ ಲೋಕಾಯುಕ್ತ ಪೊಲೀಸರ ಅರ್ಜಿಯನ್ನು ಪುರಸ್ಕರಿಸಿರುವಂತಹ ನ್ಯಾಯಾಲಯ ಡಿಸೆಂಬರ್ 12ರಂದು ದಿನೇಶ್ ಕುಮಾರ್ ಅವರನ್ನ ಲೋಕಾಯುಕ್ತ ಪೊಲೀಸರಿಗೆ ಕಸ್ಟಡಿಗೆ ನೀಡುವಂತೆ ಆದೇಶ ಹೊರಡಿಸಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಹಳೆಯ ದೇವರ ಫೋಟೋಗಳಿಗೆ ಮುಕ್ತಿಯನ್ನು ನೀಡಲಾಗಿದೆ. ಮೈಸೂರಿನ ಸರಸ್ವತಿಪುರಂನಲ್ಲಿರುವ ಜವರೇಗೌಡ ಪಾರ್ಕ್ನಲ್ಲಿ ಟೀಮ್ ಮೈಸೂರು ತಂಡದವರು ಹಳೆ ಫೋಟೋಗಳನ್ನು ಸಂಗ್ರಹಿಸಿ ಅವುಗಳಿಗೆ ಮುಕ್ತಿ ನೀಡುವ ಕೆಲಸವನ್ನು ಮಾಡಿದ್ರು. ಹಳೆಯ ದೇವರ ಫೋಟೋಗಳು ಹಾಗೂ ವಿಗ್ರಹಗಳನ್ನು ಸಂಗ್ರಹಿಸಿ ಅವುಗಳ ಫೋಟೋ ಮತ್ತು ಫ್ರೇಮ್ಗಳನ್ನು ಬೇರ್ಪಡಿಸಿ ಆ ಫೋಟೋಗಳನ್ನು ಮಣ್ಣಿನಲ್ಲಿ ಹೂತು ಹಾಕುವ ಮೂಲಕ ಆ ಫೋಟೋಗಳಿಗೆ ಮುಕ್ತಿ ನೀಡುವ ಕೆಲಸಕ್ಕೆ ಟೀಮ್ ಮೈಸೂರು ತಂಡ ಮುಂದಾಗಿದೆ. ಇದರ ನೇತೃತ್ವವನ್ನು ವಹಿಸಿರುವಂತಹ ಗೋಕುಲ್ ಗೋವರ್ಧನ್ ಅವರ ತಂಡಕ್ಕೆ ಸಾರ್ವಜನಿಕರು ಮೆಚ್ಚುಗೆಯನ್ನು ಕೂಡ ಸೂಚಿಸಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ಕ್ಷಣ ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಾಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.